ಯಾಕೋ ನನಗೆ ಅವಳು ಬಹಳ ಬಜ್ಜಾರಿ ಅನ್ನಿಸ್ತದೆ. ನೋಡ್ದ ಒಸಿನೂ ಎದ್ರುಕೊಳಂಗಿಲ್ಲ, ನಾವ್ ಎದ್ರುಕೊಂಡಷ್ಟಂತೂ ಒಂಚೂರುನು ಎದ್ರುಕೊಳಕ್ಕಿಲ್ಲ. ನೋಡು, ಅತ್ತೆಗೆಲ್ಲ ಸರಿಯಾಗಿ ಹೇಳೋಣ, ಅತ್ತೆ ಹಿಂಗೆ ಮಾಡಿದ್ಲು ಅಂತ ಹೇಳ್ಬಿಟ್ಟು. ಅತ್ತೆ ನೀನು ಅವಳನ್ನ ದೂರ ಇರ್ತದೆ. ಅಲ್ಲಿ ನೋಡು, ಇಲ್ಲಿ ಬರೋಕ್ಕಿಲ್ಲ ಅಂತ ಅನ್ಕೊಂಡಿದ್ನ. ಹೆಂಗ್ ಬಂದವಳೆ ನೋಡ್ದ, ಏನು ನೀಟಾಗಿ ಸ್ಟ್ಯಾಂಡರ್ಡಾಗಿ ಹೆಂಗೆ ಬಂದವಳೆ ಅಂತ ಹೇಳ್ಬಿಟ್ಟು. ನಾನೆಲ್ಲೋ ಬರಲ್ಲ, ಅಲ್ಲೇ ಇತ್ತಾಳೆ ಅಂತ ಅನ್ಕೊಂಡಿದ್ದೆ. ನೋಡು, ನನಗೂ ನಿನಗಿನ್ನಂದ್ರೆ ಶಾನೆ ಟಾಪ್ ಆಗವಳೆ ಅನಿಸ್ತದೆ. ಇಷ್ಟು ದಿನ ನೀನೇನಿಯಾ ನಾನು ಹಿಂಗೆ ಅಂತ ಮೆರಿತಾ ಇದ್ದೆ. ಇವಾಗ ನೋಡು ಅವಳು ಬಂದಿರೋದನ್ನ. ನಾನು ಅದನ್ನೇ ಯೋಚನೆ ಮಾಡ್ತಾ ಇವನಿ. ಅಲ್ಲ, ಹೆಂಗೆ ಅಂದರೆ ಅವಳು ಅವಳು ನೋಡಿದ್ರೇನೆ ಆಶ್ಚರ್ಯ ಆಯ್ತದೆ. ಎಷ್ಟು ಧೈರ್ಯವಾಗಿ ಅವಳೆ, ಏನಕ್ಕೂ ಎದ್ರುಕೊಳ್ಳಲ್ಲ, ಏನಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ಅವಳ ಪಾಡ್ಗೆ ಅವಳು ಹೆಂಗೆ ನೋಡು, ಬರೋಲ್ಲ ಅತ್ತೆ ಬರೋ ಸಂಜೆ ಆಯ್ತದೆ ಅಂದರೆ ನೀಟಾಗಿ ಹೆಂಗೋನು ನೀಟಾಗಿ ಹೊಂಟೋಗ್ಬಿಟ್ಲಲ್ಲ. ಯಪ್ಪ ಫಿಲಮ್ಗೆ ಹೋಗೋಣ ಬಾ ಅಂತ ಹೇಳ್ಬಿಟ್ಟು ನಾವಾಗಿದ್ರೆ ಸಂಜೆ ತನಕ ಬಾಗ್ಲಾಗೆ ಕುಂತ್ಕೊಬಿಡ್ತಾ ಇದ್ವಿ. ಅವಳು ನೋಡ್ದೆ ಹೆಂಗೆ ಹೊಂಟೋಗ್ಬಿಟ್ಲು ಅಂತ. ನಮ್ಮ ಅತ್ತೆಗೂ ಅವಳಿಗೂ ಸರಿಯಾಗಿ ಸೊರೈತದೆ. ಏನೇ ಆಗಲಿ ಅತ್ತೆಗೆ ನಾವು ಹೇಳೋದನ್ನ ಹೇಳ್ಬೇಕು, ಸರಿಯಾಗಿ ಫಿಟ್ಟಿಂಗ್ ಇಕ್ಬೇಕು. ಇವಳ ಮೇಲೆ ಫಿಟ್ಟಿಂಗ್ ಇಕ್ಕಿದ್ರೆ ಅವ ಮುಚ್ಕೊಂಡು ಸುಮ್ಮನೆ ಆಯ್ತಾಳೆ, ಈಚೆ ಕಡೆಗೆ ಹೋಯ್ತಾಳೆ. ಇಲ್ಲ ಅಂದರೆ ಅಯ್ಯಯ್ಯಪ್ಪ ಇವಳಿಗೊಂದು ಭಾಗ ಆಯ್ತದೆ ಎಲ್ಲನೂ. ನೋಡು, ನಮ್ದೊಂದು ಜೀವನ ನಾವು ನೋಡ್ಕೋಬೇಕು ಅಷ್ಟೇ ಏನಿಯ. ನಮ್ಮ ಅತ್ತೆ ಅಂತೂ ಚಿಕ್ಕ ಮಗ ಅಂದ್ರೆ ಇಷ್ಟ. ಯಾಮಾರ್ಬಿಟ್ಟತ್ತು ಆಮೇಕಿಂದ ಎಲ್ಲ ಅವನಿಗೆ ಸ್ಯಾನೆ ಕೊಟ್ಬಿಡ್ತದೆ. ಎಲ್ಲ ಅವ್ನಿಗೆ ಏನಿಯ ಕೊಟ್ಟರೆ ನಮ್ಗೇನು ಉಳಿತದೆ? 10 ಪೈಸದೇನು ಉಳಿಯೋಕ್ಕಿಲ್ಲ ಆಮೇಕಿಂದ ನಮಗೆ. ಬ್ಯಾರೇನೂ ಕಳ್ಸೋಕ್ಕಿಲ್ಲ. ನಮ್ಮ ಗಂಡುಗಳು ದುಡಿಯೋದು ಬಿಡು. ಆದರೂ ಚಿಕ್ಕ ಮಗನ ಮೇಲೆ ಪಿರಾಣನ ನಾವು ಅತ್ತೆಗೆ ಏನೋ ಒಂದು ಮಾಡಾಕ್ಬಿಡ್ತದೆ. ಏನಾರ ಮಾಡಿ ನಾವೇನೇನಿಯ ಅತ್ತೆಗೇನೋ ಒಂದು ಹೇಳ್ಬಿಟ್ಟು ಪಿನ್ನಿಕ್ಬಿಟ್ಟು ಅವಳನ್ನ ಮನೆಗೆ ಬರ್ದಿದ್ದಂಗೆ ಮಾಡೋಣ. ಅತ್ತೆ ಹೇಳೈತಲ್ಲ, ಇನ್ನು ಯಾವಳಿಗೂ ಕೊಡಲ್ಲ ಬಂಗಾರ, ನಿಮ್ಮಿಬ್ರಿಗೇನಿಯ ಕೊಡೋದು. ನಾನು ನೋಡಿ ಮದುವೆ ಮಾಡ್ರೆ ನಿಮ್ಮಿಬ್ರನ್ನ, ಇವಳನ್ನೇನು ಬರೋಳನ್ನ ಅವಳು ಲವ್ ಮ್ಯಾರೇಜಲ್ಲಿ ಅವಳಿಗೇನು ಕೊಡೋಕ್ಕಿಲ್ಲ ಅಂತ ಅತ್ತೆ ಹೇಳೈತೆ. ಇವಳೇನಾದ್ರೂ ಈಗ ಮನೆಗೆ ಬಂದರೆ ಇವಳು ನನಗೂ ಪಾಲ್ಬೇಕು ಅಂತ ಕೇಳ್ತಾಳೆ. ಶಿವಳ್ನ ಹೆಂಗನ ಮಾಡಿ ಮನೆ ಒಳಗಡೆ ಬಿಟ್ಕೋಬಾರ್ದು. ಹಂಗೆ ಮಾಡೋಣ. ಲೇ, ನನ್ನ ತಮ್ಮನೂ ನನ್ನ ತಮ್ಮನ ಹೆಂಡ್ರು ಬಂದಿದ್ರಂತಲ್ಲ, ಎತ್ತೋದ್ರು ಅಂದ್ರೆ ಪಿಕ್ಚರ್ ನೋಡಕ್ ಹೋಗವ್ರೆ. ಇಲ್ಲಿ ಮಂಬರದ್ ಲೇಟ್ ಆಯ್ತದೆ ಅಂತ ಹೇಳಿದಕ್ಕೆ. ಓ, ಅವರೇ ಮೇಲತ್ತಾಗೆ ಹೆಂಗೋ ಪಿಕ್ಚರ್ ಅಂತ ಹೋಗವ್ರೆ. ಹೆಂಗೋ ನೋಡ್ಕೊಂಬಿಟ್ಟು ಬರ್ಲಿ ಬಿಡು. ರೀ, ನಿಮ್ಗೇನಾದ್ರು ತಲೆಗೆಲ್ಲ ಕೆಟ್ಬಿಟ್ಟೈತಾ ಅಂತ ಹೇಳ್ಬಿಟ್ಟು. ನಿಮ್ಮ ತಲೆಗಂತೂ 10 ಪೈಸದೇನು ಬುದ್ಧಿ ಇಲ್ಲ. ಅವನೇನಾರು ಈಗ ಮನೆಗೆ ಬಂದರೆ ಅಂದರೆ ಅವಳು ಬಂದರೆ ಸುಮ್ಮನೆ ನಮಗೇನಿಯ ತೊಂದರೆ. ಅವಳು ಹುಟ್ಟು ಬಜಾರಿ ಅನ್ನಿಸಿದ್ರಿ ನೋಡಿದ್ರೆ. ಅವಳನ್ನ ನೋಡಬೇಕಿತ್ತು, ಯಾವ ದಿಮಾಕಾಗಿ ಮಾತಾಡೋದ್ಲು ಗೊತ್ತಾ? ನಾವು ಅವಳಿಗಿನ್ನ ದೊಡ್ಡವರು ಅಂತ ಹೇಳ್ಬಿಟ್ಟು ಬೆಲೆನೂ ಕೊಡಲಿಲ್ಲ ನಮಗೆ. ಹೆಂಗ್ ಸಿಕ್ರೆ ಹಂಗೆ ಏನಿಯ ಮಾತಾಡೋದ್ಲು. ಹೊಸ್ದಾಗಿ ಬಂದವಳಲ್ಲ, ಅವಳಿಗಿನ್ನೂ ಏನು ನಮ್ಮ ಮನೆ ಸಂಪ್ರದಾಯ ಎಲ್ಲ ಏನೂ ಗೊತ್ತಿಲ್ವಲ್ಲ. ನಿಧಾನ ಗೊತ್ತಾದ್ಮೇಲೆ ಅವಳು ಸುಮ್ಮನೆ ಆಯ್ತಾಳೆ. ಅಷ್ಟಕ್ಕೇನೆ ನೀನು ಈಗ ಏನು ಮಾಡಬೇಕು ಅಂತ ಅನ್ಕೊಂಡಿದ್ಯಾ ನೀನು? ನೋಡು, ಆಗಿದ್ದಾಗಲಿ ಹೋಗಿದ್ದೋಗ್ಲಿ. ಹೀಗೆ ಮದುವೆ ಮಾಡ್ಕೊಂಡು ಬಂದವ್ರೆ ಅಂದರೆ ಅವಳು ಈ ಮನೆ ಸೊಸೆನಿಯ ತಾನೆ. ನೀವಿಬ್ರಾಗ ಅವಳು ಒಬ್ಳು ಅಂತ ಅನ್ಕೊಂಡು ಆರಾಮಾಗಿ ಚೆನ್ನಾಗಿ ನೋಡ್ಕೊಂಡಿರಿ. ನೀವು ಹೊಂದಾಣಿಕೆ ಮಾಡ್ಕೊಂಡಿದ್ರೇನಿಯ ತಾನೆ. ಮನೆ ಚೆನ್ನಾಗಿರೋದು. ಏನೋ ಹೊಂದಾಣಿಕೆ? ನಿಮ್ಮ ಥರ ಹಳ್ಳಿ ಗಮಾರನ್ ಥರ ಇದ್ಬಿಟ್ರೆ ಹೊಂದಾಣಿಕೆ ಆಯ್ತದೆ. ನಾನು ನಿಮ್ಗೆ ಎಷ್ಟು ಸ್ಕಿತ ಹೇಳಿಲ್ಲ ನಾನು ನಿಮಗೆ. ಈ ಬದಲು ನೀವು ಅವತಾರವ ಬದಲಾಯಿಸ್ಕೊಂಡು ಸ್ವಲ್ಪ ಚೇಂಜ್ ಆಗಿ ನಿಮ್ಮ ಅಮ್ಮನ ತಾಗೆ ಚೆನ್ನಾಗಿ ಮಾತಾಡೋದು ಕಲ್ತ್ಕೊಳ್ಳಿ, ಧೈರ್ಯವಾಗಿ ಮಾತಾಡೋದು ಕಲ್ತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಮಾತಾಡೋದಿಲ್ಲ, ಏನಿಲ್ಲ. ಲೇ, ಅದಕ್ಕೂ ಇದಕ್ಕೂ ಏನು ಸಂಬಂಧ? ನನ್ನ ತಮ್ಮ ಬಂದವನ ಅಂತ ಕೇಳಿದ್ರೆ ನನ್ನ ಬುಡಕ್ಕೆ ಬರ್ತಾ ಇದೆಯಾ? ಅಯ್ಯೋ, ನಿಮ್ಮ ಹತ್ರ ಮಾತಾಡ್ತೀನಲ್ಲ, ನನಗೆ ಬುದ್ಧಿ ಇಲ್ಲ. ಹೋಗಿ ನಿಮ್ಮನ್ನ ಮದುವೆ ಮಾಡ್ಕೊಂಡಲ್ಲ, ನನಗೆ ಇನ್ನೂ ಬುದ್ಧಿ ಇಲ್ಲ. ನನ್ನ ಗಂಡ ಅಂತೂ ಹೇಳಿದ್ದೇನು ಕೇಳಲ್ಲ, ಎಲ್ಲ ಉಲ್ಟಾನೇನೆ. ಎಲ್ಲ ಅಮ್ಮನ ಮಕ್ಳೇನೇನಿಯ. ಯಾರೂ ನಮ್ಮ ಪರ ಅಂತ ಹೇಳ್ಬಿಟ್ಟು ಬರೋರಂತೂ ಒಬ್ರು ಇಲ್ಲ. ನಮಗೆ ನಾವೇ ಹೋರಾಟ ಮಾಡ್ಕೊಂಡು ನಾವೇ ಇದು ಮಾಡ್ಕೋಬೇಕು. ನೋಡು, ನಾನು ಹೇಳ್ದಷ್ಟು ಮಾಡು. ಈಗ ಅತ್ತೆ ಬಂದರೆ ಇಬ್ಬರು ಒಂದೇ ಮಾತು ಮೇಲೆ ಇರಬೇಕು, ಸರಿನಾ? ನೀನು ಆಮೇಲೆ ಒಳ್ಳೆಳು ಅನ್ನೋದು, ನಾನು ಕೆಟ್ಟೋಳು ಅನ್ನೋದು ಇದೆಲ್ಲ ಚೆನ್ನಾಗಿರಲ್ಲ. ಇಬ್ಬರು ಒಂದೇ ಥರವಾಗಿ ಹೇಳಿದ್ರೆ ಅತ್ತೆ ನಂಬ್ತಾರೆ. ಇಲ್ಲ ಅಂದರೆ ಗ್ಯಾರಂಟಿ ನಂಬಲ್ಲ. ಅವಳೇನೋ ನೈಸ್ ಮಾಡಿಬಿಟ್ಟು ಮನೆ ಒಳಗಡೆ ಬಂದುಬಿಟ್ಟು ಎಲ್ಲರೂ ಬಾಯಿ ಮುಚ್ಚಿಸ್ಬಿಟ್ಟು 3 ಭಾಗ ಮಾಡಿಸ್ಬಿಡ್ತಾಳೆ. ಅವಳು ನೋಡಿದ್ರೆ ಗೊತ್ತಾಗಲ್ವಾ ಅವಳು ಎಂಥ ಬೀತ್ರಿ ಅಂತ ಹೇಳ್ಬಿಟ್ಟು. ನೋಡು ಬಾ, ಅತ್ತೆ ಇನ್ನೇನು ಬರೋ ಟೈಮ್ ಆಯಿತು. ಅಲ್ಲೇನೇ ಹೇಳ್ಬಿಡೋಣ ಅತ್ತೆಗೆಲ್ಲನೂ. ಅಯ್ಯಯ್ಯಯ್ಯ, ನಾಯಿಗಳಂತೂ ಎಲ್ಲ ಇಲ್ಲಿ ನಮ್ಮ ಮನೆ ಮುಂದೆನೇ ಗಲೀಜು ಮಾಡಬೇಕು. ಏನ್ ಮಾಡ್ತಿದ್ರೆ ಒಳಗಡೆ? ಈ ನಾಯಿಗಳು ಬಂದ ಓಡ್ಸಕನಾಗಕ್ಕಿಲ್ವಾ? ಅತ್ತೆ ಬಂದ್ರು. ಹಾ, ನಡಿ. ಈ ನಾಯಿಗಳನ್ನ ಅವ್ರವ್ರ ಮನೆ ಮುಂದೆ ಕಟ್ಟಾಕಳಕ್ಕೇನಿ ಆಗಕ್ಕಿಲ್ಲ. ಸುಮ್ಮನೆ ಸಾಕ್ಬಿಟ್ಟು ಬೀದಿಗೆ ಬಿಟ್ಬಿಡ್ತವೆ. ಅತ್ತೆ ಯವ್ವ, ಅದ್ ಏನ್ ಮಾಡ್ತಿತ್ತಿರೋ? ಇಬ್ಬಿಬ್ರಿತ್ತಿರ ಮನೆಯಾಗೆ ದೇವ್ರಣೆ ನಾಕಾಣೆ. ಅದ್ ಏನೇನ್ ಕಿತ್ತು ತೊಳ್ಳಾಕ್ತಿತ್ತಿರೋ ಏನೋ. ಮನೆ ಮುಂದೆ ಏನಾಯ್ತವೆ? ಕೋಳಿ ಬಂತ, ನಾಯಿ ಬಂತ ನೋಡ್ಕೊಳ್ಳೋದೇನಿಯ ಇಲ್ಲ. 3 ಹೊತ್ತು ಒಳಗಡೆ ಕುಂತ್ಕೊಂಡು ಮೊಬೈಲ್ ತಿಕ್ಕದೇನಿಯ ಕ್ಯಾಮೆ ಇವ್ರದು. ನನಗಂತೂ ಸಾಕಾಗೋಯ್ತು ಅಲ್ಲಿ ಹೋಗ್ಬಿಟ್ಟು ಬರೋ ಅಷ್ಟೊತ್ತಿಗೆ. ಯಪ್ಪ ಶಿವನೇ ಸಂಬ್ಲಿಂಗ. ಅಯ್ಯೋ, ಒಳಗಡೆಗೆ ಹೋಗಿದ್ರೆ ಇನ್ನೂ ಸೆಕೆ ಆಯ್ತದೆ. ಹೋಗಿ 1 ಲೋಟ ನೀರು ತಕೊಂಬಿಟ್ಟು ಬಾ ಹೋಗು, ಸುಸ್ತಾಯ್ತೈತೆ. ಸರಿಯತ್ತೆ. ಏನ್ ರಮ್ಮಿ ಮಾಕಾಯಿಕ ನೋಡ್ಕೊಂಡು ನಿಂತ್ಕೊಬಿಟ್ಟಿದ್ದೀರಾ? ಏನಾಯ್ತು? ಹೋಗಿ ಸರ್ನ ತಗೊಂಬಿಟ್ಟು ಬಾ ಅಂತ ಹೇಳಿದ್ನಲ್ಲ, ಒಳಗಡೆ ಬ್ಯಾಗ್ ಇಕ್ಬಿಟ್ಟು. ಅತ್ತೆ ನಿಮ್ಗೊಂದು ವಿಷಯ ಹೇಳೋಣ ಅಂತ ಹೇಳ್ಬಿಟ್ಟು ನಾವೇನೇ ನಿಂತ್ಕೊಂಡ್ರದು. ವಿಷಯ ಹೇಳ್ಬಿಟ್ಟು ಒಳಕ್ಕೆ ಅಲ್ಲ ಏನೋ ಅದು. ಅಯ್ಯೋ, ಅದೇನು ವಿಷಯ ಅಂತ ಹೇಳ್ಬಿಟ್ಟು ಹೇಳ್ರಮ್ಮಿ. ನನಗೂ ಸಾಕಾಗೋಗ್ಬಿಡ್ತು ಯಪ್ಪ. ಅಲ್ಲೆಲ್ಲ ಹೋಗ್ಬಿಟ್ಟು ಬಸ್ಸಾಗಿ ಆ ಪಾಟಿ ಜನ ಓಡಾಡ್ಕೊಂಬಿಟ್ಟು ಬರೋ ಅಷ್ಟೊತ್ತಿಗೆ ಅಯ್ಯಪ್ಪ, ಯಾವ ದೇವರು ಇಲ್ಲೇ ಕಾಪಾಡಪ್ಪ ನಮ್ಮ ಅಪ್ಪ ತಿಮ್ಮಪ್ಪ ನಂಗೆ ಆಗೋಗ್ಬಿಡ್ತು ನನಗೆ. ಅತ್ತೆ, ಮೈದು ನೆಂಟಿ ಕರ್ಕೊಂಡು ಮಂತಕ್ಕೆ ಬಂದಿದ್ದ. ಏನು ಮಂತಕ್ಕೆ ಬಂದಿದ್ದ ಹುಡಿಕೊಂಡು?
ಎಲ್ಲೋದ ಎಲ್ಲೋಯ್ತಾನೆ ಇನ್ನತ್ತೆ ಅತ್ತೆ ಅವಳಂತೂ ಹುಟ್ಟು ಗಟಾಣಿ ಏನ್ ಜೋರಾಗಿ ಮಾತಾಡ್ತಾ ಇದ್ಲು ಗೊತ್ತಾತೆ ಒಳಗಡೆಗೆ ಬಿಟ್ಕೊಳಕಿಲ್ಲ ನಮ್ಮ ಅತ್ತೆ ಬರಗಂಟ ಅಂತ ನಾವ್ ಹೇಳಿದಕ್ಕೆ ಯಾವತ್ತೆ ಅವತ್ತೆ ಅವತ್ತೆ ಹಂಗ್ ಮಾತು ಕಟ್ಕೊಂಡು ನನ್ಗೇನಾಗ್ಬೇಕು ಅವಳೆ ಬಿಟ್ಕೋಬೇಡ ಅಂತ ಹೇಳ್ತಾಳ ನಾನು ಬರೋದೇನಿಯ ಇದು ನನ್ನ ಗಂಡನ ಮನೆ ಅಂತ ಹೇಳ್ಬಿಟ್ಟು ಅವಾಜ್ ಆಗ್ತಾ ಇದ್ಲು ಏನ್ ಹೇಳ್ತಾ ಇದೀಯಾ ಅವಾಜ್ ಆಗ್ತಾ ಇದ್ಲು ಮೂವತ್ತೆ ಹೆಂಗ್ಸಿಕ್ರ ಹಂಗೇನಿಯ ಮಾತಾಡ್ತಾಳೆ ಯಾರಿಗೂ ಬೆಲೆ ಏನಿಯ ಕೊಡಕ್ಕಿಲ್ಲ ನಾವಿಲ್ಲ ಬಿಟ್ಕೊಳಕಿಲ್ಲ ನಮ್ಮ ಅತ್ತೆ ಹೇಳ ಗಂಟೆ ನಮ್ಮ ಮನೆ ಒಳಗಡೆ ಬಿಟ್ಕೊಳಕಿಲ್ಲ ಅಂತ ನಾನು ಇವಳು ಒಂದಿದ್ದಕ್ಕೆ ಅದು ಯಾಕೆ ಬಿಟ್ಕೊಳಕಿಲ್ಲ ನಾನು ನೋಡೇ ಬಿಡ್ತೀನಿ ನಾನು ಬರೋದೇನೆ ಒಳಗಡಿಕೆ ಹಂಗೆ ಹಿಂಗೆ ಅಂದ್ಲು ನಾನಿಲ್ಲ ಬ್ಯಾಡ ಅಂತ ಹೇಳ್ಬಿಟ್ಟು ತಡೆದಿದ್ದಕ್ಕೆ ಆವಾಗ ಸರಿ ಸರಿ ಅಂತ ಹೇಳ್ಬಿಟ್ಟು ಗಂಡನ ಕರ್ಕೊಂಡು ಹೋದ್ಲು ಸಂಜೆ ಬತ್ತೀನಿ ಅತ್ತೆ ಬಂದ್ಮೇಲೆ ಅಂತ ಹೇಳ್ಬಿಟ್ಟು ಹುಟ್ಟು ಬಾಯಿ ಬಜಾರಿ ಅತ್ತೆ ಊರನ್ನೆಲ್ಲ ಬೇಕಾದ್ರೆ ಬಾಯಿ ಬಡ್ದು ಕೂರಿಸ್ಬಿಡ್ತಾಳೆ ಅಂತ ಬಾಯಿ ಬಜಾರಿ ಅವಳು ನೀವು ನೋಡ್ಬೇಕಿತ್ತು ನೀವೇನೇ ಆಶ್ಚರ್ಯ ಪಟ್ಬಿಡ್ತಾ ಇದ್ರಿ ನೀವೇನಾರ ಮನೆ ಒಳಗಡೆಗೆ ಸೇರಿಸಿದ್ರಿ ಅಂತ ಹೇಳಿದ್ರೆ ನಿಮ್ಮನ್ನು ಅಂತಂದ್ರೆ ನೀವೇ ಸಸಿ ಆಗ್ಬಿಟ್ಟು ಅವಳೆ ಅತ್ತೆ ಆಯ್ತಾಳೆ ಅಂತ ಹುಟ್ಟು ಗಟಾಣಿ ಅವಳು ಏನೋ ನೋಡೋಕೋಸಿ ಸುಮಾರಾಗಿ ಕೆಳಗೋ ಬೆಳಗೋ ಅವಳೆ ಅದಕ್ಕೆ ನಿಮ್ಮ ಮಗನ ಬುಟ್ಟಿಗೆ ಹಾಕೊಂಡವಳೆ ಇಲ್ಲ ಅಂತ ಹೇಳಿದ್ರೆ ಅವಳಿಂದ ನಮ್ಮ ಮೈದು ಯಾಕೆ ಹೋಗನು ಮೈದು ಏನು ಗೊತ್ತಾತೆ ಹೇಳ್ದಂಗೇನೆ ಕೇಳೋದು ಅವಳು ಹೇಳ್ದಂಗೆನೇ ಮೂವತ್ತೆ ಪಿಕ್ಚರ್ಗೆ ಹೋಗೋಣ ಬಾ ನಿಮ್ಮಮ್ಮ ಬರೋ ತನಕ ಮನೆ ಕುಂತ್ಕೊಂಡು ಏನು ಮಾಡೋಕ್ಕಾಯ್ತದೆ ಅಂತ ಕರೆದಿದ ತಕ್ಷಣ ಅಯ್ಯೋನ್ ಮೈದು ಬಡ 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 ಅಂತ ಓಡೇ ಹೋಗ್ಬಿಟ್ಟ ಅಯ್ಯೋ ಶಿವನೇ ಎಂತ ಮನೆ ಅಳಿ ಬಂದ್ಬಿಟ್ಲಲ್ಲ ನಮ್ಮ ಮನೆಗೆ ನಾನು ಹೇಳ್ದೆ ನನ್ನ ಮಗಂಗೆ ಬ್ಯಾಡ ಕಂಡ್ಲ ಒಳ್ಳೆ ಹುಡುಗಿ ಹುಡುಕ್ಬಿಟ್ಟು ಮದುವೆ ಮಾಡ್ತೀನಿ ಅಂದರೆ ಕೇಳ್ದಿದ್ದಂಗೆ ಲೋಪರ್ ನನ್ನ ಮಗ ಯಾವಳನ್ನ ಕಟ್ಕೊಬಿಟ್ಟು ಬಂದು ಅವಳು 3 ದಿನ ಇತ್ತಾಳ ನಮ್ಮ ಮನೆಯಾಗೆ ಎಲ್ಲ ನನ್ನ ಮಾನ ಮರ್ವದಿ ಕಳಿಯಕ್ಕೆ ಅಷ್ಟೇ ಮಾಡ್ದ ಆ ಮಿಟುಗ್ಲಾಡಿ ಬುದ್ಧಿ ಏನೂ ನನ್ನ ಮುಂದೆ ನಡೆಯಕ್ಕಿಲ್ಲ ಬಿಡು ಆ ಮಿಟುಗ್ಲಾಡಿಗೆ ನಾನು ಬುದ್ಧಿ ಕಲಿಸ್ತೀನಿ ಅತ್ತೆ ನೀವೇನಾದ್ರೂ ಒಳಗಡೆಗೆ ಬಿಟ್ಕೊಬಿಟ್ರಂತೂ ಮುಗೀತು ಕತೆ ಅವಳದೇ ಮನೆ ಅನ್ನಂಗೆ ಆಡ್ತಾಳೆ ಈಗಲೇನೇ ನನ್ನ ಗಂಡನ ಮನೆ ಅಂತ ಹೇಳ್ತಾಳೆ ನೀವು ಯಾವುದಕ್ಕೂ ಸ್ವಲ್ಪ ಸ್ಟ್ರಿಕ್ಟ್ ಆಗಿರಿಯತ್ತೆ ಸ್ವಲ್ಪ ಸ್ಟ್ರಿಕ್ಟಾಗಿ ಮಾತಾಡ್ಬೇಕು ನೀವು ನಕ್ಕೊಂಡು ಮಾತಾಡ್ಬಿಟ್ರು ಅಷ್ಟೇನಿಯ ಬೀರಿತು ಅವ್ರನ್ನಂತೂ ಮನೆ ಒಳಗಡೆಗೆ ಸೇರಿಸ್ಲೇ ಬ್ಯಾಡ್ರಿ ನಿಮ್ಮ ಮಗ ಒಳ್ಳೆನೇನಿಯ ಗೊತ್ತು ಅವಳು ಯಾಕೋ ಮಿಟುಗ್ಲಾಡಿ ಸರಿ ಇಲ್ಲ ಅಂತ ನನಗೆ ಅನ್ನಿಸ್ತೈತೆ ನನಗೇನಕ್ಕೂ ಬೇಜಾರಾಗಲಿಲ್ಲ ಅತ್ತೆ ನಿಮ್ಮ ಬಗ್ಗೆ ಮಾತಾಡಿದ್ಲಲ್ಲ ಅದಕ್ಕೆ ಶಾನೇ ಬೇಜಾರಾಗ್ಬಿಡ್ತು ನನಗಂತೂ ನಿಮ್ಮ ಬಗ್ಗೆ ಯಾಕತ್ತೆ ಮಾತಾಡ್ಬೇಕಿತ್ತು ಅವಳು ನೀವೇನತ್ತೆ ಮಾಡಿದ್ರೆ ನಿಮ್ಮ ಮನೆಯನ್ನ ಕಂಡವಳು ಅವಳು ನಮಗೆ ಗೊತ್ತು ಅತ್ತೆ ನೀವು ಎಂಥ ಒಳ್ಳೆಯವರು ಅಂತ ಹೇಳ್ಬಿಟ್ಟು ಆದರೆ ಅವಳು ನಿಮ್ಮ ಬಗ್ಗೆ ಎಲ್ಲ ಚೀಪಾಗೆಲ್ಲ ಮಾತಾಡ್ರೆ ನಮಗೆ ತಡ್ಕೊಳಕ್ಕಾಗಲ್ಲ ಕಣತ್ತೆ ನೀವೇನೇ ಹೇಳಿ ಅತ್ತೆ ನೀವು ಅವಳನ್ನ ಮಾತ್ರ ಮನೆ ಒಳಗಡೆಗೆ ಸೇರಿಸಬಾರ್ದು ಈಗಲೇ ಹೇಳಿದ್ದೀನತ್ತೆ ಅವಳು ಸೇರಿಸಿದ್ರೆ ನಾವು ಯಾರೂ ಉಳ್ಬಳಕ್ಕಿಲ್ಲ ಎಲ್ಲ ಮಿಟುಗ್ಲಾಡಿ ನನ್ನ ಬಗ್ಗೆ ಏನೇ ಮಾತಾಡೋಳ ಅವಳು ಬುದ್ಧಿ ಕಲಿಸ್ತೀನಿ ಅವಳಿಗೆ ಸರಿಯಾಗಿ ಮಾಡ್ತೀನಿ ಲೋಪರ್ ಬಡ್ಡಿಗೆ ಏನು ಅನ್ಕೊಬಿಟ್ಟವಳೆ ಓಡ್ ಬಂದು ಮದುವೆ ಆಗಿರೋದಲ್ದೇನಿ ಇಲ್ಲಿ ರೋಪ್ ಹಾಕ್ತಾಳಂತ ಇಲ್ಲಿ ಕುಂತ್ಕೊಂಡು ಅಯ್ಯಪ್ಪ ನನ್ನ ಮುಂದೆ ಯಾವಳ್ದು ನಡೆಯಕ್ಕಿಲ್ಲ ಜುಟ್ಟು ಹಿಡ್ಕೊಂಡು ಕೂರಿಸ್ತಿರೋದೇನಿ ಅಲ್ಲೇನೇನಿಯ ನನ್ನ ಮುಂದೆ ಏನಾರ ಮಾತಾಡ್ಬೇಕಿತ್ತು ಇಷ್ಟು ಅಲ್ಲೇ ಸಿಗುತ್ತು ವಾರಣ ಕಟ್ಬಿಡ್ತಾ ಇದ್ದೆ ಲೋಪರ್ ಮುಂಡೆ ಏನು ಅನ್ಕೊಬಿಟ್ಟವಳಂತೆ ಮನೆ ಅನ್ಕೊಂಡವಳಂತೆ ಏನು ಅನ್ಕೊಂಡವಳಂತೆ ಒಂದು ಸಂಪ್ರದಾಯ ಶಾಸ್ತ್ರ ಹೇಳಿದಾಗ ಮದುವೆ ಮಾಡ್ಕೊಬಿಟ್ಟು ಇವಾಗ ಸೊಸೆ ಅಂತ ಅಳ್ಳಾಡ್ಸ್ಕೊಂಡು ಬಂದ್ಬಿಟ್ಟೆ ನಾನು ಬಿಟ್ಬಿಟ್ಟೆನಾ ನಮಗೆ ಗೊತ್ತು ಅತ್ತೆ ನೀವೇನು ಮಾಡ್ತೀರಾ ಅಂತ ನೀವು ಅನ್ಕೊಂಡಂಗೆ ಏನಿಯ ಮಾಡಿ ಅವ್ರನ್ನ ಮಾತ್ರ ಬಿಡ್ಬೇಡಿ ನನಗೇನು ಮಾಡಬೇಕು ಅಂತ ನಂಗೆ ಸಣ್ಣ ಗೊತ್ತು ಬುಡಿ ಬತ್ತೀನಿ ಅಂತ ಹೇಳೋಳಲ್ಲ ಬೋರ್ಲಿ ಮಂತಕ್ಕೆ ನೋಡ್ಕೊತೀನಿ ನಾನು ಅವಳ ಅಂತ ಹೇಳ್ಬಿಟ್ಟು ಏನು ಅನ್ಕೊಂಬಿಟ್ಟವಳ ಅವಳು ನನ್ನ ಅತ್ತೆ ಅಂದರೆ ಅಷ್ಟೊಂದು ತಾಸ್ಚಾರ ಅನ್ಕೊಬಿಟ್ಟವಳ ಏನು ಅದನ್ನೇನು ನಮಗಿಲ್ಲೇನು ಅತ್ತೆಗಳಿಗೇನು ಬೆಲೆನೇ ಇಲ್ಲ ನಮ್ಮ ಮಕ್ಕಳನ್ನೇ ಕರ್ಕೊಂಡು ಓಡೋಗ್ಬಿಟ್ಟು ಮದುವೆ ಮಾಡ್ಕೊಬಿಟ್ಟು ಆಮೇಕಿಂದ ನಾವೇನು ಲೆಕ್ಕಕ್ಕೆ ಬರೋಕ್ಕಿಲ್ಲ ಅವ್ರಿಗೆ ನೀವೇನು ಮಾಡ್ತಿದ್ರಿ ಅವಳನ್ನ ಅನ್ನೋ ತನಕ ಅನ್ನಿಸ್ಕೊಂಡು ಕುಂತ್ಬಿಟ್ರಾ ಅಯ್ಯೋ ನಿಮ್ಗೆ ಹೋಗಿ ಹೇಳ್ತೀನಲ್ಲ ಬುದ್ಧಿ ಇಲ್ಲ ಒಬ್ರಿಗಿನ ಒಬ್ರು ಸರಿಯಾಗಿದ್ದೀರಾ ಎಲ್ಲೋದ ನಿಮ್ಮ ಮಾವ ನೀವು ಹೋದಾಗೆ ಹೋಗಿದ್ದತ್ತೆ ಇನ್ನನ್ವೇ ಬಂದಿಲ್ಲ ಮೊದ್ಲು ಅವ್ರಿಗೆ ಹೇಳ್ಬೇಕು ಬಾಯಿ ಮುಚ್ಕೊಂಡಿರು ಶಾನೆ ಮಾತಾಡಬೇಡ ಅಂತ ಹೇಳ್ಬಿಟ್ಟು ಇಲ್ಲ ಅಂದರೆ ಬರೀ ಮಾತಾಡೋದೇನೇ ಆಯ್ತದೆ ನಮ್ಮ ಮನೆಯವ್ರಂತೂ ಅದು ಇದು ಅಂತ ಹೇಳ್ಬಿಟ್ಟು ನಿಮ್ಮ ಮಾವಂಗೆ ಹೇಳ್ತೀನಿ ಫಸ್ಟ್ ಮಾತಾಡಬೇಡ ಅಂತ ಸರಿಯತ್ತೆ ನಿಮಗೆ ಒಂದು ಪಾನ್ಕನೆ ಮಾಡ್ಕೊಬಿಟ್ಟು ಬರ್ತೀನಿ ಇರಿಯತ್ತೆ ಪಾಪ ಸುಸ್ತಾಗ್ಬಿಟ್ಟಿದ್ರಲ್ಲ ನಿಂಬೆಹಣ್ಣಿನ ಶರ್ಬತ್ ಮಾಡ್ಕೊಬಿಟ್ಟು ಬರ್ತೀನಿ ಇರಿ ಬಂದೆ ಅತ್ತೆ ಚೆನ್ನಾಗಿ ಹುರ್ಕೊಂಡೈತೆ ನಿನ್ನ ಮಂತಕ್ಕೆ ಬಾರೆ ನಿನಗೆ ಗೊತ್ತಾಯ್ತದೆ ಹೆಂಗೆ ಅಂತ ಹೇಳ್ಬಿಟ್ಟು ನಿನಗೆ ಸರಿಯಾಗಿ ಪಿನ್ನಿಕ್ಕಿದ್ದೀನಲ್ವಾ ನಿಂಗೆ ಸರಿಯಾಗಿ ಗೊತ್ತಾಯ್ತದೆ ಬಾ ಅತ್ತೆ ಹತ್ರ